ಕರ್ನಾಟಕದ ಎಂಪಿಗಳು ಕರ್ನಾಟಕ ಆಗಿರೋ ಅನ್ಯಾಯನ ಪ್ರತಿಭಟಿಸಿದೆ. ಕರ್ನಾಟಕ ಒಂದು ಕರಪ್ಟ್ ಸ್ಟೇಟ್ ಅಂತ ಟೈಂಟೆಡ್ ಸ್ಟೇಟ್ ಅಂತ ಅಂದ್ಬಿಟ್ಟು ಪ್ರೊಜೆಕ್ಟ್ ಮಾಡ್ತಾ ಇದಾರಲ್ಲ ಸರ್ ಬಿಜೆಪಿ. ಈಗ ನಮಗೆ ಆಗಿರ್ತಕ್ಕಂಥ ಅನ್ಯಾಯಗಳನ್ನ ಪ್ರತಿಭಟಿಸಬೇಕು. ಏನು ಅನ್ಯಾಯ ಆಗಿದೆ ಅದು ಮಾಡಬೇಕು. ಕರ್ನಾಟಕ ಕರಪ್ಟ್ ಸ್ಟೇಟ್ ಅಂತ ಅವರು ಟೈಂಟ್ ಮಾಡೋಕ್ಕೆ ಕರಪ್ಟ್ ಅಲ್ವೇ ಅಲ್ಲ ಕರ್ನಾಟಕ. ನಾವು ಅಧಿಕಾರಕ್ಕೆ ಬಂದ ಮೇಲೆ ಕರ್ನಾಟಕ ಕರಪ್ಷನ್ ವಿರುದ್ಧ ನಾವು ಹೋರಾಟವನ್ನು ಮಾಡ್ತಾ ಇದ್ದೀವಿ. ಸೊ ನಮ್ಮ ಸರ್ಕಾರದಲ್ಲಿ ಕರಪ್ಷನ್ನು ಪೂರ ಒಟ್ಟೋಗಿದೆ ಅಂತ ಹೇಳಿದ್ರೆ ಕಡಿಮೆ ಆಗ್ತಾ ಇದೆ. ಸರ್, ಇನ್ವೆಸ್ಟರ್ಸ್ ಬಂದು ಬರಕ್ಕೆ ಎದುರ್ತಾ ಇದ್ದಾರೆ ಅನ್ನೋಂಥ ನಿರ್ಮಲಾ ಸೀತಾರಾಮನ್ ಮಾತು ನಮ್ಮ ರಾಜ್ಯಕ್ಕೆ ವಾಸ್ತವವಾಗಿ ಎಷ್ಟು ಮಟ್ಟಿಗೆ ಈಗ ಅದೆಲ್ಲ ಡೀಟೇಲ್ ಆಗಿ ಹೇಳ್ತೀನಿ ಅಂಕಿಅಂಶಗಳ ಮೂಲಕ. ನಾನು ಐ ವಿಲ್ ಆಸ್ಕ್ ಎಂ ಬಿ ಪಾಟೀಲ್ ಆ್ಯಂಡ್ ಪ್ರಿಯಾಂಕ್ ಖರ್ಗೆ ಟು ಗಿವ್ ಡಿಟೈಲ್ಡ್ ಸ್ಟೇಟ್ಮೆಂಟ್. ಯಾಕೆ ಅಂತಂದ್ರೆ ಮಾಡಲಿ ಪಾಪ, ನಾವು ಮಾಡ್ತೀವಿ. ನಾವು ಪೊಲಿಟಿಕಲಿ ವಿ ವಿಲ್ ಆಲ್ಸೋ ಅಪೋಸ್, ಐ ಮೀನ್ ಫೇಸ್ ಇಟ್. ಏನಂತ ಮಾಡ್ತಾರೆ? ಏನು ವಾಲ್ಮೀಕಿ ಹಗರಣ ಸುಳ್ಳು ಆರೋಪ ಮಾಡಿದ್ರೆ ಏನು ವಾಲ್ಮೀಕಿ ಹಗರಣದಲ್ಲಿ ಏನಂತ ಇದೆ? ನಾವು ಹೇಳಿದ್ದೀವಿ ಹಗರಣ ಆಗಿರೋದು ನಿಜ, ಬಟ್ ನಾಟ್ 187 ಕೋಟಿ 33 ಲಕ್ಷ ಅಲ್ಲ, 84 ಕೋಟಿ 63 ಲಕ್ಷ ಹಗರಣ ಆಗಿದೆ ನಿಜ. ಬಟ್ ಯಾರು ಮಾಡಿದ್ದಾರೆ ಅನ್ನೋದು ನಾನು ಕೂಡಲೇ SIT ಮಾಡಿ ತನಿಖೆ ನಡೀತಾ ಇದೆ. ಅವರು ಕೂಡ ತನಿಖೆ ಮಾಡ್ತಾ ಇದ್ದಾರೆ. CBI ಮತ್ತು ED ಎಲ್ಲ ತನಿಖೆ ಮಾಡ್ತಾ ಇದ್ದಾರೆ. ಡಿ.ಕೆ. ಶಿವಕುಮಾರ್ ಅವರು ರಿಪ್ಲೈ ಕೊಡುವಾಗ ಅಯೋಗ್ಯ ಅಧಿಕಾರಿಗಳು ಯಾರೋ ಮಾಡ್ಬಿಟ್ಟಿದ್ದಾರೆ ಅಂತ ಹೇಳಿದ್ದಾರೆ. ಅಂತ ಅಯೋಗ್ಯರನ್ನ ಸರ್ಕಾರ ಆಗಿಟ್ಕೊಂಡಿದೆ ಅಂತ ಕುಮಾರಸ್ವಾಮಿ ಅವ್ರ ಕಾಲದಲ್ಲಿ ಭ್ರಷ್ಟಾಚಾರ ನಡೆದಿಲ್ವ? BJP ಅವ್ರ ಕಾಲದಲ್ಲಿ ನಾನು ಅದಕ್ಕೆ 21 ಹಗರಣಗಳನ್ನ ಪಟ್ಟಿ ಮಾಡಿ ಹೇಳಿದೆ. ನಾನು ಅವ್ರೇನೇನು ನನ್ನ ಕೆಲವೆಲ್ಲ ಎಂಕ್ವೈರಿ ನಡೀತಾ ಇದ್ದಾವೆ. ನಾನು ಹೇಳಿದ್ದೀನಿ ಅವ್ರನ್ನ ಯಾವ್ಯಾವ ಎಂಕ್ವೈರಿಗಳು ನಡೀತಾ ಇದ್ದಾವೆ. ಈ CBI ಈಗ ರಾಘವೇಂದ್ರ ಬ್ಯಾಂಕು CBI ಕೊಟ್ಟನು, ಅಲ್ಲಿ ಬ್ಯಾಂಕ್ನಲ್ಲಿ ಅವ್ಯವಹಾರ ಆಗಿದೆ ಅಂತೇಳಿ ಮಾಡಿದ್ರ? ಇವತ್ತಿನವ್ರಿಗೆ CBIನವ್ರು ಮಾಡಿದಾರ? ಇವರು ಅಧಿಕಾರದಲ್ಲಿರುವಾಗ ನಾವು ಅನೇಕ ಸಾರಿ ಒತ್ತಾಯ ಮಾಡಿದ ಒಂದೇ ಒಂದು CBI ಕೊಟ್ಟಿದ್ದಾರ? ಒಂದೇ ಒಂದು ತೋರಿಸ್ಬಿಡ್ಲಿ ನನಗೆ. ನಾನು 7-8 ಹಗರಣಗಳನ್ನು CBI ಕೊಟ್ಟಿದ್ದೀನಿ ಅಧಿಕಾರದಲ್ಲಿರುವಾಗ. ಇವರು ಇದೇ BJPಯವರು ನಾವು ಅಧಿಕಾರದಲ್ಲಿದ್ದಾಗ CBIನ ಚೋರ್ ಬಚಾವ್ ಸಂಸ್ಥೆ ಅಂತ ಕರೀತಾ ಇದ್ರು. ಚೋರ್ ಬಚಾವ್ ಸಂಸ್ಥೆ ಅಂತ ಕರೀತಾ ಇದ್ದವು. ಈಗ CBI ಬಗ್ಗೆ ಪ್ರೀತಿ ಯಾಕೆ ಬಂದ್ಬಿಟ್ಟದೆ? ಅವತ್ತು ನಾನು ಲೀಡರ್ ಆಫ್ ದಿ ಅಪೋಸಿಷನ್ ಆಗಿದ್ದಾಗ ಅನೇಕ ಹಗರಣಗಳಲ್ಲಿ CBI ಕೊಡ್ರಿ ಅಂತಂದಾಗ ಕೊಡಲಿಲ್ಲ. ಇವ್ರದೇ ಸರ್ಕಾರ ಆಯಿತು ಕೇಂದ್ರದಲ್ಲಿ, ಕೊಡಲಿಲ್ಲ. ಈಗ ನಾವು ಅಧಿಕಾರಕ್ಕೆ ಬಂದ ಮೇಲೆ CBI ಕೊಡಿ. ಏನು ಪ್ರೀತಿ ಯಾಕೆ CBI ಮೇಲೆ? ಐ ವಿಲ್ ಶೋ ಯು ದಿ ರೆಕಾರ್ಡ್, ಡಾಕ್ಯುಮೆಂಟ್ ಹೇಳಿ ತೋರಿಸ್ತೀನಿ ನಾನು. ಚೋರ್ ಬಚಾವ್ ಇನ್ಸ್ಟಿಟ್ಯೂಷನ್ ಅಂತ BJPಯವರು ಹೇಳಿದ್ದು, ದೇವೇಗೌಡ ಹೇಳಿದ್ದು.